ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಮಾಜಿ ಸಚಿವ ಬಿಜೆ ಪುಟ್ಟಸ್ವಾಮಿ. ಪುಟ್ಟಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪುಟ್ಟಸ್ವಾಮಿ ಅವರೇ, ದಿಢೀರ್ ಅಂತ ಮಾಜಿ ಸಚಿವರಾಗ್ಬಿಟ್ರಿ. ಬಿಜೆಪಿ ಪಕ್ಷ ಮುಲಾಜಿಲ್ಲದೆ ನಿಮ್ಮನ್ನು ಕಿತ್ತು ಹಾಕಿದರು. ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ನಾನು ಇದರಲ್ಲಿ ಏನೂ ಮಾಡಿಲ್ಲ. ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಅಥವಾ ನಮ್ಮ ಚೀಫ್ ಮುಖ್ಯಮಂತ್ರಿಗಳಿಗಾಗಲಿ ಯಾವುದೇ ರೀತಿಯ ಎಂಬ್ರೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿಲ್ಲ. ಅವ್ರಿಗೆ ಮುಜುಗರ ಉಂಟು ಮಾಡಿಲ್ಲ. ನನಗೆ ಗೊತ್ತಿಲ್ಲ. ಸದನದಲ್ಲಿ ನಾನು 8ನೇ ತಾರೀಕಿನ ದಿವಸ 3 ಗಂಟೆಯಲ್ಲಿ ಟಿ ವಿ ನೋಡಿದಾಗ ನನ್ನ ಕೈ ತೆಗೆದಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲ, ಯಾವುದೇ ಕಾರಣ ಇಲ್ಲದೆ ಒಬ್ಬ ಮಂತ್ರಿನ ಸ್ಥಾನದಿಂದ ಕಿತ್ತಾಕ್ತಾರ ಪುಟ್ಟಸ್ವಾಮಿ ಅವರು? ಇದು ಅತ್ಯಂತ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರಕ್ಕೆ ಜಗದೀಶ್ ಶೆಟ್ಟರವರು ಮಾಡಿದಂಥ ಅಪಚಾರ. ಒಬ್ಬ ಕೊಲೀಗನ್ನು ತೆಗಿಬೇಕಾದ್ರೆ ಸ್ವಲ್ಪ ರೀತಿ ನೀತಿ ಇದೆ. ಯಾವಾಗಲೂ ಮಂತ್ರಿಗಳನ್ನು ಅಪಾಯಿಂಟ್ ಮಾಡ್ತಕ್ಕಂಥದ್ದು, ತೆಗಿತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಇದೆ, ಅದು ಒಪ್ಕೊಳ್ತೀನಿ ನಾನು. ಆದರೆ ಸದನ ನಡೀತಾ ಇದೆ. ಸದನಕ್ಕೆ ಸರ್ಕಾರ ಇಸ್ ಅಕೌಂಟಬಲ್. ನಾನು ನನ್ನ ಇಲಾಖೆಯ ಬಗ್ಗೆ ಬರ್ತಕ್ಕಂಥ ವಿಚಾರಗಳಿಗೆ ಆ ಜವಾಬ್ದಾರಿ, ಸದನಕ್ಕೆ ಉತ್ತರ ಹೇಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ನಾನು ಎಲ್ಲ ಕ್ವಶನ್ಸ್ಗಳಿಗೆ ನನ್ನ ಸಹಿಯಲ್ಲಿ ಸರ್ಕ್ಯುಲೇಟ್ ಆಗಿದೆ. ಮತ್ತು ಇನ್ನೊಂದು ಎಲ್ಲಕ್ಕಿಂತ ಬಹುಮುಖ್ಯವಾದದ್ದು ಅಂತ ಹೇಳಿದ್ರೆ, ಕರ್ನಾಟಕದ ಸುಮಾರು 60 ವರ್ಷದ ಪ್ರಜಾತಂತ್ರದಲ್ಲಿ ಸ್ವತಂತ್ರ ಬಂದ ಮೇಲೆ, ಪ್ರಜಾತಂತ್ರ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ 97 ಸಹಕಾರಿ ಇಲಾಖೆಯ ಒಂದು ಅಮೆಂಡ್ಮೆಂಟನ್ನು ನಾನು ಬಹಳ ಕಷ್ಟ ಬಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಅತ್ಯಂತ ಶೋಷಿತ ವರ್ಗಗಳಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ, ಇದು ಬಹುಶಃ ಹಿಂದೆ ಯಾರೂ ಇದನ್ನು ಮಾಡೋಕ್ಕಾಗದೇ ಇರುವಂಥ ಕೆಲಸವನ್ನು ನಾನು ಆ ಬಿಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅಮೆಂಡ್ಮೆಂಟನ್ನು ಇವತ್ತು ತಂದಿದ್ದೆ. ಅಂದರೆ ನೀವು ಅದು ಮಾಡಿದ್ದೆ ತಪ್ಪು ಅಂತಲ್ಲ? ನನ್ನ ಹೆಸರಿನೆಲ್ಲ ಅದಿತ್ತು, ಯಾತಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅಂತಹ ಒಂದು ಮಹತ್ತರವಾದಂಥ ಅಮೆಂಡ್ಮೆಂಟು ಬರ್ತಾ ಇದ್ದಾಗ ನನ್ನ ಹೆಸರಿನಲ್ಲಿ ಇವರು ತೆಗಿಬೇಕಾಗಿದ್ದರೆ ಏನು ಕಾರಣ ಅಂತ ಗೊತ್ತಿಲ್ಲ. ರೈಟ್. ಇದನ್ನೆಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಹಾಗಾದರೆ ಸದನ ನಡೀತಾ ಇದೆ, ನಿಮ್ಮನ್ನು ತೆಗಿಬೇಕಾದ್ರೆ ರೀತಿ ರಿವಾಜುಗಳಿದೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಹಾಗಾದರೆ ಮುಖ್ಯಮಂತ್ರಿಗಳಿಗೆ ವಿಷಯ ಗೊತ್ತಿದೆ, ಯಾಕೆಂದರೆ ಅವರೇ ಸೈನ್ ಹಾಕಿದ್ದಾರೆ. ಅದನ್ನೇ ಕೇಳಿ ಯಾಕೆ ತೆಗೆದು ನಿಮ್ಮನ್ನು? ಅದನ್ನೇ ನನಗೆ ಗೊತ್ತಿಲ್ಲ. ಅದು ನಾವು ನೋಡಿ, ಒಬ್ಬ ಮುಖ್ಯಮಂತ್ರಿ ಒಬ್ಬ ಮಂತ್ರಿಯನ್ನು ಕೈ ಬಿಡ್ತಾ ಇದ್ದಾರೆ, ತಾವು ಕ್ಯಾಬಿನೆಟ್ ದರ್ಜೆ ಸಚಿವರು, ಯಾಕೆ ಕೈ ಬಿಡ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ಅಂದರೆ ಯಾಕೆ ಅವ್ರು ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ ಹೇಳಿ? ಇದಕ್ಕೆ ಅವ್ರದ್ದೇ ಆದಂಥ ಏನೋ ರಾಜಕೀಯ ಅಥವಾ ಅವ್ರದ್ದೇ ಆದಂಥ ಒತ್ತಡ ಅವರಲ್ಲಿ ಇರ್ಬೋದು ಅಂತ ನನ್ನ ಭಾವನೆಗಳಷ್ಟೇ. ಆದರೆ ಇವರು ಒಂದು ಮಾತನ್ನು ತೆಗೆಯೋದಕ್ಕೆ ಮೊದಲು ನನ್ನ ಮೇಲೆ ನಂಬಿಕೆ ಇಲ್ಲ, ನೀವು ರಾಜೀನಾಮೆ ಕೊಡಿ ಅಂತ ಒಂದು ಸಣ್ಣ ವರ್ಡು ಬಂದಿದ್ದರೆ 1 ಸೆಕೆಂಡು ನಾನು ಈ ಸ್ಥಾನದಲ್ಲಿ ಇರ್ತಾ ಇರಲಿಲ್ಲ. ನಾನು ಅಧಿಕಾರ ಕಂಡುಕೊಂಡೂ ಇಲ್ಲ ಅಥವಾ ಮಂತ್ರಿ ಸ್ಥಾನದಲ್ಲಿ ನಾನೇನೋ ದೊಡ್ಡದಾಗಿ ಸಂತೋಷವನ್ನು ಪಡ್ತಾ ಇರಲಿಲ್ಲ. ಅಲ್ಲ, ನಿಮ್ಮ ಇಡೀ ಈ ಮಂತ್ರಿಯ ಸ್ಥಾನದ ರೀತಿಯೇ ಒಂದು ಸಿನಿಮೆಯ ಶೈಲಿಯಲ್ಲಿದೆ. ತಾವು ಮಂತ್ರಿ ಆಗಿದ್ದು ಹಾಗೆ, ಲಿಸ್ಟಲ್ಲೇ ಇಲ್ಲದೆ ಇದ್ದರು ಬಿಜೆಪಿ ಪುಟ್ಟಸ್ವಾಮಿ ಅವರು ಮಂತ್ರಿ ಆದರು. ಆನಂತರ ಕೆಲವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಆನಂತರ ದಿಢೀರಂತ ತಮ್ಮನ್ನು ಮಂತ್ರಿಮಂಡಲದಿಂದ ಹೊರಗೆ ಹಾಕಿದ್ದಾರೆ. ಅಂದರೆ ಈ ಬಿಜೆ ಪುಟ್ಟಸ್ವಾಮಿಯವರ ಕಥೆನೇ ಒಂದು ಸಿನಿಮಾ ರೀತಿಯಲ್ಲಿದೆ. ಇವತ್ತಿನ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ, ದಕ್ಷತೆ ಮತ್ತು ಅಕೌಂಟಬಿಲಿಟಿ, ಆ ಜವಾಬ್ದಾರಿತನ, ಸ್ಥಾನದ ಜವಾಬ್ದಾರಿತನವನ್ನು ಅರಿತು ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಪುರಸ್ಕಾರ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಇದೆ. ಅದು ನನಗೆ 5 ತಿಂಗಳಲ್ಲಿ ಮಂತ್ರಿಯಾದಂಥ ಕಾಲದಲ್ಲಿ ಅನುಭವ ಆಗಿದೆ. ಅಂದರೆ ಏನು ಹೇಳ್ಕೊಂಡಿದ್ದೀರಿ ನೀವು? ಅಲ್ಲ, ನನಗೆ ತಾವು ಹೇಳಿದ್ರಲ್ಲ, ನಾನು ಒಂದು ಜವಾಬ್ದಾರಿಯುತವಾಗಿ ನನ್ನ ಕರ್ತವ್ಯ ಮಾಡ್ತಾ ಇದ್ದಾಗ ಇವರು ತೆಗೆದ ಉದ್ದೇಶ ಒಂದು ಹೇಳಬೇಕಾಗಿತ್ತು. ನನಗಂತೂ ಗೊತ್ತಿಲ್ಲ ಯಾವುದು ಉದ್ದೇಶ ತೆಗೆದಿದ್ದಾರೆ ಇವರು. ನಿಮ್ಗೆ ಹಾಗಾದರೆ ಏನಕ್ಕೆ ತೆಗೆದಿದ್ದಾರೆ ಅಂತ ಗೊತ್ತಿಲ್ಲ? ನೀವು KJP ಜೊತೆ ಗುರುತಿಸ್ಕೊಂಡಿರೋದು ಹಾಗಾದರೆ ಸುಳ್ಳ? KJP ಜೊತೆಯಲ್ಲಿ ಗುರುತಿಸ್ಕೊಂಡು ನಾನೇನು KJPನಲ್ಲಿ ಸದಸ್ಯನಾಗಿಲ್ಲ ಈಗಳಿಗೆವರೆಗೂ. ನೋಡಿ, ನಾವು KJP ಜೊತೆ ಬಹಿರಂಗವಾಗಿ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಯಡಿಯೂರಪ್ಪ ಅವ್ರ ಜೊತೆ ಇದ್ದೀರಿ. ಸಮಾವೇಶ ಹಾವೇರಿಯಲ್ಲಿ ನಡೀಬೇಕಾದ ಅದಕ್ಕೆ ಬೇಕಾದ ಸಿದ್ಧತೆಗಳಲ್ಲಿ ತಾವು ಪ್ರತ್ಯಕ್ಷ ಪರೋಕ್ಷವಾಗಿದ್ದೀರಿ ಮತ್ತು ಯಡಿಯೂರಪ್ಪನ ಬೆಂಬಲಿಸಿ ಬಹಿರಂಗವಾಗಿ ಮಾತಾಡಿದ್ದೀರಿ. ನಾನು ಯಡಿಯೂರಪ್ಪನ ಬೆಂಬಲಿಸಿ ಈಗಲೂ ಮಾತಾಡ್ತೇನೆ, ಮುಂದೆನೂ ಮಾತಾಡ್ತೇನೆ, ಯಾವಾಗಲೂ ಮಾತನಾಡ್ತೇನೆ. ಅದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಅದು ಅವರ ಅಭಿಮಾನದ ಪ್ರಶ್ನೆ, ಅವರ ನಾಯಕತ್ವದ ಪ್ರಶ್ನೆ, ಹಲವಾರು ಇದೆ ಇದರಲ್ಲಿ. ಇವರು ಇವತ್ತು ಗುರುತಿಸ್ಕೊಂಡಿರ್ತಕ್ಕಂಥವ್ರು ಯಡಿಯೂರಪ್ಪನ ಮೇಲೆ ಎಲ್ಲ ಬಹಳ ಜನ ಮಂತ್ರಿಗಳಿದ್ದಾರೆ. ಸುಮಾರು 50-60 ಜನ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಇನ್ನೂ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ದಾರೆ. ತಮ್ಮ ಟಿ ವಿನಲ್ಲೂ ಬೇಕಾದಷ್ಟು ಸಾರಿ ಬರ್ತಾಯಿದೆ, ಇವತ್ತು ಬರ್ತಾಯಿದೆ. ಅದನ್ನು ನನ್ನನ್ನು ಟಾರ್ಗೆಟ್ ಮಾಡಿದ ಉದ್ದೇಶ
ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿಗಾಗಲಿ ಪಕ್ಷಕ್ಕಾಗಲಿ ಎಲ್ಲರೂ ಮುಜುಗರ ಉಂಟು ಮಾಡಿರ್ತಕ್ಕಂಥದ್ದು ದಾಖಲೆಗಳು ಎಲ್ಲೂ ಇಲ್ಲ. ನಾನು KJP ಇದಕ್ಕೆ ಪ್ರತ್ಯಕ್ಷವಾಗಿ ಸಹಾಯವನ್ನು ಮಾಡಿಲ್ಲ. ನಾನು ಅಷ್ಟು ನನ್ನ ಹತ್ರ ಏನು ಸೋರ್ಸಸ್ ಇಲ್ಲ. ಅಲ್ಲ, ತಾವು ಯಡಿಯೂರಪ್ಪ ನಾಯಕತ್ವ ಬೇಕು ಅಂತೀರಿ, ಹಾಗಾದ್ರೆ ಅವ್ರು KJPಗೆ ನೀವು ಬೆಂಬಲ ಇಲ್ವಾ? ಹಾಗಾದರೆ ನಾನು ಇದುವರೆಗೂ KJPನಲ್ಲಿ ಮೆಂಬರ್ ಆಗಿಲ್ಲ. ಮೆಂಬರ್ ಆಗದೇ ಇರೋದು ಬೇಡ, ಬೆಂಬಲ ನೀಡೋದು ಬೇರೆ. ಬೆಂಬಲ ಯಡಿಯೂರಪ್ಪನವರ ಕಟ್ಟ ಬೆಂಬಲಿಗ ಹೌದಾ ಅಲ್ವೋ? ಖಂಡಿತ ಕಟ್ಟ ಅಭಿಮಾನಿ ನಾನು, ಅದರಲ್ಲಿ ಎರಡೇ ಮಾತೇ ಇಲ್ಲ. ಆದರೆ ಅಭಿಮಾನ ನಾಯಕತ್ವನ ಒಪ್ಕೊಳ್ತಕ್ಕಂಥದ್ದು ಬೇರೆ, ರಾಜಕಾರಣ ಬೇರೆ. ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ, ಮಂತ್ರಿಗಳೆಲ್ಲ ಯಾತಕ್ಕೆ ಹೋದು ಅಂತ ಪ್ರಶ್ನೆ ಕೇಳಿದಾಗ ಅಭಿಮಾನ ಬೇರೆ ರಾಜಕೀಯ ಬೇರೆ. ಅವರು ಪ್ರೀತಿ ವಿಶ್ವಾಸ ಅವ್ರ ಲೀಡ್ರು ಹೋಗಿದ್ದಾರೆ, ಅದರಲ್ಲಿ ತಪ್ಪೆಣಿಸೋದು ಸರಿ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಬೇರೆಯವ್ರ ವಿಚಾರದಲ್ಲಿ. ಆದರೆ ನನ್ನ ವಿಚಾರದಲ್ಲಿ ಇದನ್ನು ತೆಗೆದುಕೊಳ್ಳೋಕೆ ರೈಟ್. ತಾವು ಮಂತ್ರಿ ಸ್ಥಾನ ಹೋಯ್ತು ಆದಮೇಲೆ ತಾವೇನಾದ್ರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರಾ? ಕೇಳಿದ್ರೆ ಯಾಕೆ ತೆಗೆದ್ರಿ ಅಂತ? ಇಲ್ಲ, ಮಂತ್ರಿಯಾಗಿ ಅವರು ತೆಗೆದು ಗವರ್ನರ್ ಕಳಿಸಿದ ಮೇಲೆ ಇನ್ನು ಕೇಳಿ ಅದರಿಂದ ಪ್ರಯೋಜನ ಏನು? ನಾನು ಹಲ್ಕಿರಿಯೋದಕ್ಕೆ ಹೋಗಿ ಅವ್ರ ಉತ್ತರ, ಅದರಿಂದ ಅವಶ್ಯಕತೆಯಿಂದ ನಾನೇನು ಪ್ರಯೋಜನ ಪಡ್ಕೊಳ್ಬೇಕಾಗಿಲ್ಲ. ಸಾಮಾಜಿಕವಾಗಿ ಕೆಲಸ ಮಾಡಬೇಕಾಗಿತ್ತು, ನನ್ನ ಜವಾಬ್ದಾರಿ ಇರಿತು ಸಮಾಜಕ್ಕೆ ಒಳ್ಳೇದು ಮಾಡಬೇಕಾಗಿತ್ತು. ಮತ್ತು ಈ ಡಿಪಾರ್ಟ್ಮೆಂಟ್ನಲ್ಲಿ ಪೂರ್ಣವಾದಂಥ ನಿಮ್ಮ ಸಮಾಜಕ್ಕೆ ಅನೇಕ ವರ್ಷಗಳ ನಂತರ ಒಂದು ಸ್ಥಾನ ಸಿಕ್ಕಿತ್ತು ಪುಟ್ಟಸ್ವಾಮಿ ಅವರಿಗೆ, ಮಂತ್ರಿ ಸ್ಥಾನ ಕೊಡೋದ್ರ ಮೂಲಕ. ಆ ಸ್ಥಾನವನ್ನು ಕಿತ್ತಾಕ್ತಾರೆ ಅಂದರೆ ಮುಖ್ಯಮಂತ್ರಿ ಆಗಲಿ ಅಥವಾ BJP ಪಕ್ಷಕ್ಕಾಗಲಿ ಅದ್ರ ಬಗ್ಗೆ ಏನು ಅರಿವಿಲ್ಲದೆ ನಿಮ್ಮನ್ನು ತೆಗಿತಾರೆ? 60 ಪ್ರಜಾತಂತ್ರ, ನಮಗೆ ಸ್ವತಂತ್ರ ಬಂದ 60 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ನನಗೆ ಮಂತ್ರಿ ಸಿಕ್ಕಿತ್ತು ನಮ್ಮ ಜನಾಂಗ ಪರವಾಗಿ, ಒಂದು ಗಾಣಿಗ ಕಮ್ಯುನಿಟಿ ಪರವಾಗಿ, ಶೋಷಿತ ವರ್ಗ. ಆ ಶೋಷಿತ ವರ್ಗದಿಂದ ಬಂದಂಥ ನಾನು ಹಲವಾರು ರಿಫಾರ್ಮ್ಸನ್ನು ಬಡವರಿಗೆ ಮಾಡಬೇಕು ಅಂತ ಇತ್ತು. ಇದನ್ನು ಒಂದು ಪಕ್ಷದಲ್ಲಿ ಇರ್ತಕ್ಕಂಥವ್ರು ನಡೆಸ್ಕೊಳ್ಬೇಕಾಗಿದ್ದರೆ ಇವತ್ತು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅದನ್ನು ಒಂದು ಜನಾಂಗಕ್ಕೆ ಎಷ್ಟು ಹೊರಟಾಗ್ತದೆ ಅಂತಕ್ಕಂಥದ್ದು ಒಂದನ್ನು ಅವ್ರು ನೋಡಬೇಕಾಗಿತ್ತು. ನಾನು ಜನಾಂಗಕ್ಕೆ, ನೀವು ಜನಾಂಗಕ್ಕೆ ಹರಟಾಗುತ್ತೆ ಅಂತ ಹೇಳ್ತಾ ಇದ್ದೀರಿ, ಅವರು ಪಾರ್ಟಿಗೆ ಹರಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರ ಪಾರ್ಟಿಗೆ ನನ್ನಿಂದ ಯಾವುದು ಮುಜುಗರ ಆಗಿದೆ, ಹರಟಾಗಿದೆ ಸ್ವಲ್ಪ ದಯವಿಟ್ಟು ಹೇಳಿ. ನಾನು ಯಾವತ್ತು ಯಾವುದಾದ್ರೂ ಒಂದು ಫಂಕ್ಷನಲ್ಲಾಗಲಿ ಅಥವಾ ಇನ್ನೊಂದಾಗಲಿ ಇವ್ರನ್ನ ಟೀಕೆ ಮಾಡಿರ್ತಕ್ಕಂಥದ್ದು ಎಲ್ಲಿ? ನಾನು ಮಂತ್ರಿ ಆದಮೇಲೆ ಯಾವತ್ತು ಟೀಕೆ ಮಾಡಿದ್ದೀನಿ? ಯಾವ ಪತ್ರಿಕೆಯಲ್ಲಿ ಬಂದಿದೆ? ಹೋಗಲಿ, ರೆಫರೆನ್ಸ್ ಏನಿದೆ ಇವ್ರ ಹತ್ರ? ಊಹೆ ಮೇಲೆ ಇವರು ಉದ್ದೇಶ ಯಾರೋ ಕೆಲವರು ಸೇರಿ ಹಿಂದೆ ಇದನ್ನು ಮಾಡಿಸಿರ್ತಕ್ಕಂಥದ್ದು ಅಂತ ನನಗೆ ಅನುಮಾನ ಇದೆ ಜಗದೀಶ್ ಶೆಟ್ಟರ್ ಅವ್ರಿಗೆ. ನಾನು ಕೆಲವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನನ್ನ ಇಲಾಖೆಯಲ್ಲಿ ಕೆಲವ್ರಿಗೆ ನಾನು ಇದ್ದರೆ ತೊಂದರೆ ಆಗ್ತದೆ ಅಂತಕ್ಕಂಥ ಭಾಸ ಆಗಿತ್ತು, ಏನೋ ಗೊತ್ತಿಲ್ಲ. ಅದರಲ್ಲಿ ಹೆಚ್ಚು ಕಡಿಮೆ ನನಗೆ ಅನ್ನಿಸ್ತಕ್ಕಂಥದ್ದು, ನನಗೆ ಸ್ವಲ್ಪ ಮಾಹಿತಿ ಬಂದ ಪ್ರಕಾರ ಸದಾನಂದ ಗೌಡರು ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ರು ನಾನು ತೆಗೆಯೋದಕ್ಕೆ ಅಂತ ನನಗೆ ಮಾಹಿತಿಗಳ ಪ್ರಕಾರ ಗೊತ್ತಿದೆ. ಅದಕ್ಕೆ ಕಾರಣಗಳು ಇದೆ. ಸದಾನಂದ ಗೌಡರು ಯಡಿಯೂರಪ್ಪನವರಿಂದ ಮುಖ್ಯಮಂತ್ರಿಯಾಗಿ ಅವರು ಶಾಸಕರಿಂದ ಬೆಂಬಲದಿಂದ ಮಾಡಿಸಿ ಆದಮೇಲೆ CECನವರು ಯಡಿಯೂರಪ್ಪನವರು, SM ಕೃಷ್ಣ, ಧರ್ಮಸಿಂಗು, ಮೂಲ ಈ 4 ಜನದ ಮೇಲೆ ರಿಪೋರ್ಟನ್ನು ಕೇಳಿದರು. ಆದರೆ ಅವರು 3 ಜನದ ಮೇಲೆ ಏನೂ ಇಲ್ಲ ಅಂತಕ್ಕಂಥ ರಿಪೋರ್ಟನ್ನು ಕೊಟ್ಟಿದ್ರು. ಸರ್, ಯಡಿಯೂರಪ್ಪನವ್ರ ಮೇಲೆ ಕೊಟ್ಟರು, ಅದಕ್ಕೂ ಏನು ಸಂಬಂಧ? ಅದನ್ನೇ ನಾನೇನು ಮಾಡಿದ್ದೆ, ಇವರು ಅವ್ರು 3 ಜನದ ಮೇಲೆ ಏನೂ ಇಲ್ಲ ಅಂತಕ್ಕಂಥ 2 ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅವರು ಇವತ್ತು 2 ರಿಪೋರ್ಟನ್ನು ಯಾತಕ್ಕೆ ಕೊಟ್ಟರು CECಗೆ ಅನ್ನೋದನ್ನು ಸದಾನಂದ ಗೌಡರು ಪಬ್ಲಿಕ್ನಲ್ಲಿ ಇವತ್ತು ಕ್ಲಾರಿಫೈ ಮಾಡಲಿ. ಅವ್ರ ಉದ್ದೇಶ ಏನು? ಮೊದಲು ಆ 3 ಜನ ಮಂತ್ರಿಗಳ ಮೇಲೆ ಏನೂ ತಪ್ಪು ನಡೆದಿಲ್ಲ ಅಂತಕ್ಕಂಥ ರಿಪೋರ್ಟನ್ನು ಕೊಟ್ಟಿದ್ದರು. ನಾನು ಅದನ್ನು ಲೋಕಾಯುಕ್ತ ರಿಪೋರ್ಟನ್ನು ರೆಫರೆನ್ಸ್ ಮಾಡಿ ಪೇಜ್ ನಂಬರ್ ಹಾಕಿ ಹಿಂದಿನ 3 ಮುಖ್ಯಮಂತ್ರಿಗಳು ಇಂತಿಂಥ ತಪ್ಪು ಮಾಡಿದ್ದಾರೆ, CECನವರು 4 ಜನ ಮೇಲೂ ಒಂದೇ ಸಾರಿ ಕಳಿಸಿ ರಿಪೋರ್ಟನ್ನು, 4 ಜನದ ಮೇಲೂ ನಾವು ಸುಪ್ರೀಂ ಕೋರ್ಟ್ಗೆ ರೆಫರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇವರು ಒಬ್ಬರ ಮೇಲೆ ಕಳಿಸಿ ಇನ್ನೊಬ್ಬರ ಮೇಲೆ ಏನೂ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಅದನ್ನು ತಾವು ಪಾಯಿಂಟ್ ಮಾಡಿದ್ದಕ್ಕೆ ತಮ್ಮನ್ನು ಕಿತ್ತಾಕಿದ್ರು? ಪಾಯಿಂಟ್ ಮಾಡಿ ನಾನು RSS ಅತ್ಯಂತ ಪ್ರಮುಖ ನಾಯಕರಿಗೆ ಕೊಟ್ಟಿದ್ದೆ. ಅದನ್ನು ಅವರು ನನ್ನ ಕರೆದರು, 3 ಅವರ್ಸು ಎಲ್ಲ ನೋಡಿದ ಮೇಲೆ ಇದರಲ್ಲಿ ಸತ್ಯ ಇದೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿ ಸದಾನಂದ ಗೌಡ್ರಿಗೆ ಫೋನ್ ಮಾಡಿದ್ರು. ನೀವು ಇವತ್ತು ನಮ್ಮ ಪಕ್ಷವನ್ನು ಡಿಮಾರಲೈಸ್ ಮಾಡ್ತಕ್ಕಂಥದ್ದಕ್ಕೆ, ನಮ್ಮ ಪಕ್ಷದ ಒಬ್ಬ ನಾಯಕನನ್ನು ಡಿಮಾರಲೈಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಅಂತ ನಮಗೆ ಈಗ ಅರ್ಥವಾಯಿತು ಈ ರಿಪೋರ್ಟ್ ನೋಡಿದ ಮೇಲೆ. ಸದಾನಂದ ಗೌಡ್ರೆ, ನೀವು ಬನ್ನಿ, ಅರ್ಧ ಗಂಟೆ ಪುಟ್ಟಸ್ವಾಮಿ ಇದ್ದಾರೆ, ಇದ್ರಿಗೆಲ್ಲ ಕೂತ್ಕೊಂಡು ನೋಡಿ, ನೀವು ನೋಡಿದ ಮೇಲೆ ನಿಮಗೆ ಅನ್ನಿಸ್ತದೆ ನೀವು ತಪ್ಪು ಮಾಡಿದ್ದೀರಾ ಇಲ್ವಾ ಅಂತ ಕೇಳಿದ್ರು. ರೈಟ್ ಸರ್, ಮಾತಾಡ್ತೀನಿ ಸರ್. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಅಧ್ಯಕ್ಷ ಏನಂದ್ರು ಅನ್ನೋದನ್ನು ಕೂಡ ಕೇಳ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.